ಮತ್ತು ನಮ್ಮೆಲ್ಲ 10 ಜನ ಸಂಸತ್ ಸದಸ್ಯರು ಲೋಕಸಭೆ ಹಾಗೂ ರಾಜ್ಯಸಭೆ ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕೆ ಗೌರವಕ್ಕೆ ಉಳಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಲಿಕ್ಕೆ ನಿಂತಿದ್ದಾರೆ. ಸುಮಾರು 16 ವರ್ಷದಿಂದ ನಾನು ಕೂಡ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಬೇಕು ಮತ್ತು ರಾಯಚೂರಲ್ಲಿ ಮಾಡಬೇಕು, ಇವೆರಡು ಪ್ರಸ್ತಾವನೆಯನ್ನು ಕೂಡ ನಾವೆಲ್ಲ ಸಲ್ಲಿಸಿದ್ವಿ. ಕೊನೆಗೆ ರಾಯಚೂರಲ್ಲಿ ಮಾಡೋದು ಅಂತ ಹೇಳಿ ಅದಕ್ಕೆ ಜಾಗ ಮತ್ತು ಸರ್ಕಾರದ ಏನೇನು ಸಹಕಾರ ಕೊಡಬೇಕು ಅಂತೇಳಿ ಈಗಾಗಲೇ ಅದು ಬಹಳ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂತ ಹಿಜೋಳಿ ಜಾಗ ಅಂತ ಹೇಳಿ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ನಮ್ಮ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನ ಮಾಡಿಕೊಂಡು ಬರ್ತಾನೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕಕ್ಕೆ ಕೊಡಲೇಬಾರದು ಅನ್ನೋದು ಕೂಡ ಅವರ ಧೋರಣೆ ಇಟ್ಕೊಂಡು ಇವತ್ತು ನಮಗೆ ಈ ವರ್ಷ ಬಜೆಟ್ ಅಲ್ಲಾದ್ರೂ ಕೂಡ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದು. ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಬಾರ್ಡರ್ ವಿಲೇಜಸ್ ಈ ಜಿಲ್ಲೆ. ಸೊ ಸರ್ಕಾರ ಇವತ್ತು ಅದಕ್ಕೆ ಬೇರೆ ಏನೇನು ಜಮೀನು ಕೊಡಬೇಕು, ಬೇರೆ ಇನ್ನೇನೇನು ಸಹಕಾರ ಕೊಡಬೇಕು ಎಲ್ಲ ಆಗ್ತಾ ಇದೆ. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ದೇವ್ಸ್ ಬರ್ತಾ ಇದ್ರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ವಿಫಲ ಆಗಿದೆ. ಸೊ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ ವೋಟ್ ಆನ್ ಅಕೌಂಟ್ ಹಾಕಿದ ಮುಂಚಿತವಾಗಿ ಆದ್ರೂ ಕೂಡ ಇದನ್ನ ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನ ಕೂಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ.